ಊರಾಗ ಇವಾಗ ಎಲ್ರು ನನಗೆ ಅಂತ ಹೇಳಿದ್ರೆ ಎಷ್ಟು ಬೆಲೆ ಕೊಡ್ತಾರೆ. ನಾನು ಅಂತ ಹೇಳಿದ್ರೆ ಏನಾರ ಸುಮ್ಕೆನಾ? ಎಲ್ರುನುವೆ "ಏನ್ಲ ಮಗ ಹಿಂಗಾಗೋಗ್ಬಿಟ್ಟಿದೀಗ" ಅಂತಾರೆ. ಅಯ್ಯೋ! ನನ್ನ ಹೆಂಡ್ತಿಗೆ ಗೊತ್ತಾಗ್ಬೇಕಲ್ಲ, ನಾನು ರಿಚ್ ಆಗೋಗ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಇನ್ನೂನುವೆ ಬ್ಯಾಂಕ್ ದರೋಡೆ ಮಾಡ್ಬಿಟ್ರು ಅಂತೂನುವೆ ಕೋಟಿ ಕೋಟಿ ಸುರಿಮಳೆ. ಅವಾಗ ನನ್ನ ಹೆಂಡ್ತಿ ಉರ್ಕೊಂಡು ಸತ್ತೋಗ್ಬಿಡ್ಬೇಕು. ಆ ಎಗ್ ರೈಸ್ ಅಂಗಡಿನಾಗ ಒಂದು ಪ್ಲೇಟ್ ಎಗ್ ರೈಸ್ ಕೇಳಿದ್ರು ಕೊಡಕ್ಕಿಲ್ಲ ಅಂತ ಹೇಳಿದ್ಲಲ್ಲ, ಕಂತ್ರಿ ಇವತ್ತು ಹೋಯ್ತೀನಿ. ಎಗ್ ರೈಸ್ ಅಂಗಡಿಗೆನೆಯ ಹೋಯ್ತೀನಿ. ನೋಡೋಣ ಅದೇನು ಕಿಸಿತಾಳೋ ಅಂತ ಹೇಳ್ಬಿಟ್ಟು. ನಾನು ಗೊತ್ತಲ್ಲ ಮೊದಲೇನೆಯ ಇನ್ನೂ ಒಸಿ ಬಿಲ್ಡಪ್ ಶ್ಯಾನೆ ಕೊಟ್ಬಿಡ್ಬೇಕು. ಆವಾಗ ಅವಳೆ ಉರ್ಕೊಂಡು ಅಯ್ಯೋ ರೀ ತೆಪ್ಪಾಯ್ತು ರೀ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಹಾಗೇನೆಯ ಓಡೋಡೋಡೋಡಿ ಬಂದ್ಬಿಡ್ಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ನಾನು ಅಂದರೆ ನಾನು ಸುಮ್ಕೆನಾ? ಈಗ ಏನು ಮಾಡಲಿ, ನಮ್ಮ ಅಮ್ಮರೆಲ್ಲ ಶಾಪಿಂಗ್ ಹೋಗ್ಬಿಟ್ಟವ್ರೆ. ಬಿಲ್ಡಪ್ ಕೊಡೋದೇನೆಯ ನನ್ನ ಕೆಲಸ. ಹೋಗೋಸಿ ಬಿಲ್ಡಪ್ ಗಿಲ್ಡಪ್ಪನ್ನು ಕೊಟ್ಬಿಟ್ಟು ಬರೋಣ. ಊರಾಗ ನಾನು ಅಂದರೆ ಮುರುವಾದಿ, ನಾನು ಅಂದರೆ ಬೆಲೆ. ಬೆಲೆ ಗೌರವ ಸ್ಯಾನೆ ಸ್ಯಾನೆ ಆಗೋಯ್ತೈತೆ. ದುಡ್ಡುಗಿರೋ ಬೆಲೆ ಯಾರಿಗೂ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತು. ಲೇ ಶಾಂತಮ್ಮ, ಎಲ್ಲ ಹಚ್ಚಿಕ್ಕಿದ್ಯಾ ಈರುಳ್ಳಿ ಪರುಳಿ ಎಲ್ಲನೂ? ಹೂ ಕಣಕ್ ಹಚ್ಚುನಿ ಆಕನಾಳಿಕ್ ನನ್ ಬರಕಿಲ್ಲ. ನಾನು ಸಿ ಕೆಲಸ ಐತೆ, ನಾನು ಹೋಗ್ಬೇಕು. ನಿಮ್ಮ ಅಮ್ಮ ಅವರಲ್ಲ, ನಿಮ್ಮ ಅಮ್ಮನ ಯಾರನ್ನ ಕರ್ಸ್ಕೊಳ್ಳಿ ಸರಿನಾ? ನಂಗೆ ಹೊಸಿ ಕೆಲಸ ಐತೆ ಕಣಕ, ಬೇಜಾರು ಮಾಡ್ಕೋಬೇಡ. ಬ್ಯಾಂಕ್ದ ಅದು ಇದು ಏನೇನೋ ಎಲ್ಲನೂ ಇತ್ತಲ್ಲ, ಅದೆಲ್ಲ ಸುರೋಯ್ತು. ಎಲ್ಲನೂ ದುಡ್ಡೆಲ್ಲ ಬರ್ಬೇಕಿತ್ತಲ್ಲ, ಬಂತು. ಅದನ್ನ ಹೊಸಿ ತಗೊಂಡೋಗ್ಬಿಟ್ಟು ನಮ್ಮ ಅಮ್ಮವ್ರ ಮನೆಗೆಲ್ಲ ಕೊಟ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬರ್ಬೇಕಿತ್ತು, ಗೊತ್ತು. ನಿಮಗೆ ನಾಳೆ ಎಲ್ಲನೂ ಬ್ಯುಸಿ ಇರ್ತೀರಾ ಅದು ಇದು ಅಂತ ಹೇಳ್ಬಿಟ್ಟು, ಆದ್ರೂ ಒಂದಿನ ರಜಾ ಕೊಡಕ ನನಗೆ. ಸರಿ ಬಿಡು, ನಮ್ಮ ಅಮ್ಮ ಐತಲ್ಲ, ನಮ್ಮ ಅಮ್ಮ ಇರೋದಕ್ಕೆ ಹೆಂಗೋ ನನಗೂ ಮ್ಯಾನೇಜ್ ಆಯ್ತದೆ. ನಮ್ಮ ಅಮ್ಮ ಇಲ್ಲ ಅಂತ ಹೇಳಿದ್ರೆ ನನಗೂ ಕಷ್ಟ ಆಗೋದು. ನಮ್ಮ ಅಮ್ಮ ಇರೋದಕ್ಕೆ ಹೆಂಗೋನು ಇವಾಗ ಪರವಾಗಿಲ್ಲ. ನನ್ನ ಈರುಳ್ಳಿ ಪರಳಿ ಹಚ್ಕೊಡೋದು ಮಾಡ್ತದೆ. ಇವತ್ತೇನು ಅಂತ ಕಸ್ಟಮರ್ಸ್ ಏನಿಲ್ಲ ಅಂತ ಅನ್ನಿಸ್ತದಲ್ವಾ? ಅಯ್ಯೋ ಕಾರ್ತಿಕ್ ಅಲ್ವೇನಕ್ಕ, ಕಾರ್ತಿಕದಾಗ ಹೊಸ ಜನ ತಿನ್ನಕ್ಕಿಲ್ಲ ಅಲ್ವೇ, ಅದಕ್ಕೇನೆ ಕಾರ್ತಿಕ ಅಂತ ಹೇಳ್ಬಿಟ್ಟು ಯಾರು ಗೊತ್ತಿಲ್ಲ ಅಷ್ಟೇನೆ. ಇಲ್ಲಾಂದ್ರೆ ಎಲ್ಲ ಬರೋರು. ಇನ್ನೇನು ಎಣ್ಣೆಲ್ಲ ಸಾಲ್ಡ್ರ್ ಇತ್ತು, ಎಲ್ಲ ಕೊಟ್ಟಿದ್ದಾಯ್ತಲ್ವಾ? ಇನ್ನೇನು ಎಲ್ಲನೂ ಸೊರೈತತ್ತಾಗ. ಇನ್ನು ಆರ್ಡ್ರು ಪಾಡ್ರು ಎಲ್ಲನೂ ಬರ್ತಾ ಇರ್ತವೆ. ಇನ್ನಿದೆಲ್ಲ ಮುಗಿದ್ಮೇಲೆ ನಾನು ಈ ಅಂಗಡಿ ಇದು ಮಾಡಿಬಿಟ್ಟು ಒಂದು ಅಂಗಡಿ ಥರನೇ ಓಪನ್ ಮಾಡ್ಬಿಡ. ನೀವು ಹೋಟ್ಲು ಥರನೇ ಸಣ್ಣದಾಗೆ ಅನ್ಕೊಂಡಿವ್ನಿ. ಬರೀ ಎಗ್ ರೈಸ್ ಇಕ್ಕೊಂಡ್ರೆ ಎಲ್ಲ ಮಾಡೋಕ್ಕಾಯ್ತದ? ಅದಕ್ಕೆ ಈ ಕಬಾಬು ಅಂತವೇನಾರ ಇಕ್ಕೊಳ್ಳಿ ಅಂತ ಅನ್ಕೋತಾ ಇವ್ನಿ. ನೋಡ್ಬೇಕು, ಬರೀ ಎಗ್ ರೈಸ್ ಒಂದೇ ಇಕ್ಕೊಂಡ್ರೆ ಆಗಕ್ಕಿಲ್ಲ. ಏನಣ್ಣ ಶಾನೆ ಶಾನೆ ಇಕ್ಕೊಂಡ್ರೆ ಬಂದು ತಿನ್ನೋರ್ಗು ಆಪ್ಷನ್ ಇರ್ತಾವ, ಬಂದು ತಿನ್ಕೊಂಡನ ತಿನ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಬರೀ ಇದೊಂದಕ್ಕೆ ಅಂದರೆ ಯಾರು ಬರ್ತಾರೆ ಹೇಳು ಅಲ್ವೇ? ಬರೀ ಎಗ್ ರೈಸ್ ಒಂದೇ ಆಯಿತು. ಈ ಆಮ್ಲೆಟ್ಟು, ಹಾಫ್ ಬಾಯಿಲ್ಲು, ಆಮೇಲೆ ಎಗ್ ರೋಲು ಅವೆಲ್ಲ ಮಾಡ್ತಾರಲ್ಲ. ಒಂದು ಪ್ಯಾಟರ್ನಾಗೆ ಒಂದು ಅಂಗಡಿ ಐತೆ ಹೇಳು, ಅಲ್ಲಿಗೆ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬಂದಿದ್ದೆ. ಇನ್ನೊಂದ್ಸಲ ಹೋಗ್ಬಿಟ್ಟು ಕೇಳ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ ಹೆಂಗೆ ಮಾಡೋದು ಅಂತ ತಿಳ್ಕೊಂಡು. ಅದನ್ನೂ ಶುರು ಮಾಡ್ಬಿಡೋಣ, ಅಂಗಡಿ ಓಪನ್ ಮಾಡ್ಬಿಟ್ಟು. ನೀನು ಆಮೇಕಿಂದ ಹಿಂಗೆ ರಜಾಪಜ ಹಾಕೊಂಡು ಕುಂತ್ಕೋಬೇಡ. ಏ ಇಲ್ಲ ಲಕ್ಷ್ಮಕ್ಕೋ, ನಾನು ಯಾಕೆ ಹಾಕೊಂಡು ಕುಂತ್ಕೊಳ್ಳಿ? ಇಲ್ಲ ಹೇಳು, ನೀನು ಹಂಗೆಲ್ಲ ಓಪನ್ ಮಾಡ್ತೀಗ ಅಂತ ಹೇಳಿದ್ರೆ ನಾನು ಸಪೋರ್ಟ್ ಮಾಡದೇ ಇರ್ತೀನಿ ಹೇಳು. ಈಗ ಹೆಂಗೋ ಅಂಗಡಿಯ ಹೊಸಿ ರಿಪೇರಿ ಮಾಡಿಸಿದಾಯ್ತಿದ್ದು, ಹಂಗೋ ಹಿಂಗೋ ಒಂಥರ ಆಗೋಗ್ಬಿಟ್ಟಿತ್ತ ನೋಡು ಅಂಗಡಿ ರಿಪೇರಿ. ಈ ರಿಪೇರಿಗೆ ನಾನು ಒಂದು ಅಂಗಡಿ ಮನೆ ಮಾಡೋದೇನು ಎಷ್ಟು ವಾಸಿ ಬಿಡಿ. ಅದೇ ಮತ್ತೆ. ಹಲೋ, ಹೇಳ. ಏ ಆ ಬಿಸ್ನೆಸ್ ಮೀಟಿಂಗ್ ಎಲ್ಲನೂ ನಾಳೆ ಕಿಕ್ಕೊಳಕ್ಕಾಗಿಲ್ವ ನಿಂಗೆ? ಅಯ್ಯಯ್ಯಯ್ಯ, ಈಗ ಅರ್ಜೆಂಟ್ ಈ ಕಡೆ ನಾನು ಊರಿಗೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಈ ಬಿಸ್ನೆಸ್ ಎಲ್ಲನೂ ಮೀಟಿಂಗಲ್ಲಿ ಇವಾಗ ಅಟೆಂಡ್ ಮಾಡೋಕ್ಕಾಗಲ್ಲ. ಈಗಲೇ ಅಟೆಂಡ್ ಮಾಡು ಅಂತ ಹೇಳಿದ್ರೆ ಹೆಂಗೆ ಹೇಳು? ಹೋದ್ರೆ ₹1,00,000 ಹೋಯ್ತದೆ ಅಷ್ಟೇ ತಾನೇ. ₹1,00,000 ಲಾಸ್ ಆದರೆ ಏನಾಗಕ್ಕಿಲ್ಲ ಬಿಡು. ಒಂದು ದಿನಕ್ಕೆ ₹1,00,000 ಲಾಸ್ ತಾನೇ. ಈಗ ನಾನು ಊರಿಗೆ ಬಂದ್ಬಿಟ್ಟಿದ್ದೀನಿ, ನಮ್ಮ ಅಮ್ಮ ಎಲ್ಲನೂ ಅವರೇ. ಈಗ ಸುಮ್ಕೆನೇ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ, ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಕ್ಕಿಲ್ಲ. ಹೌದಾ? ಈಗ ಮೀಟಿಂಗೆಲ್ಲ ಅಟೆಂಡ್ ಮಾಡೋದು ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡು, ಹೆಂಗಿದ್ರು ನಂದು ಐಫೋನ್ ಅಲ್ವಾ ನಂದು? ಅಕ್ಕ ನಿನ್ ಗಂಡ? ಐಫೋನಲ್ಲಿ ತುಂಬ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೆ. ಮೊನ್ನೆ ತಾನೇ ತಗೊಂಡೆ, ₹1,50,000 ಕೊಟ್ಟು ತಗೊಂಡೆ ಮೊನ್ನೆ ತಾನೇ ಐಫೋನ್ನ. ಅದೇ ಐಫೋನ್ 1,50,000ದ್ದು. ಇಲ್ಲ ಇನ್ನು ಮೊನ್ನೆ ತಗೊಂಡೆ. 1,50,000 ಆಯಿತು. ತುಂಬ ಚೆನ್ನಾಗಿದೆ ಫೋನು. ಇಲ್ಲಿ ನೆಟ್ವರ್ಕು ಎಲ್ಲ ಕಡೆ ಸಿಕ್ಬಿಡ್ತದೆ. ಬಾವಿ ಒಳಗಡೆ ಇಳಿದ್ರೂ ನೆಟ್ವರ್ಕ್ ಸಿಗ್ತದೆ ಅಂತ ಐಫೋನ್, ಗೊತ್ತಾ? ನಮ್ಮ ಹಳ್ಳಿನಾಗೇನೆ ಯಾರು ತಗೊಂಡಿಲ್ಲ ಅಂತ ಐಫೋನು. ₹1,50,000 ಐಫೋನ್ ತಗೊಂಡಿರೋದು ನಾನು. ಇದರಲ್ಲಿ ನೆಟ್ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸಿಗುತ್ತೆ. ಮತ್ತೆ ಆನ್ಲೈನ್ ಮೀಟಿಂಗ್ ಮಾಡ್ಬಿಡೋಣ. ಅದೇ ವಿಡಿಯೋ ಕಾಲಾಗಿ ಮೀಟಿಂಗ್ ಮಾಡ್ಕೊಳ್ಳೋಣ, ಸರಿನಾ? ಯಾವಾಗ ಬೇಕಾದ್ರೂ ನೀನು ವಿಡಿಯೋ ಕಾಲ್ ಮಾಡು, ಡೋಂಟ್ ವರಿ. ಹೌದಾ? ಮನೇಲಿ ನಮ್ಮಮ್ಮ ಶಾಪಿಂಗ್ ಹೋಗೋರೆ ನಮ್ಮಮ್ಮ. ಅದೇ ಏನೋ ಸ್ವಲ್ಪ ತಗೋಬೇಕು ಅಂದ್ರೆ ₹1,00,000 ಕೊಟ್ಟೆ. ₹1,00,000 ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು. ಏನು ಲಕ್ಷ್ಮಕ್ಕ, ಅಯ್ಯೋ ಲಕ್ಷ ಎತ್ಕೊಂಡು ಶಾಪಿಂಗ್ ಹೋಗ್ತಿರೋದ ನಿಮ್ಮ ಅತ್ತೆ? ಇದೇನಕ್ಕ ₹1,50,000 ಫೋನು ಅಂತ ಬೇರೆ ಹೇಳ್ತಾವ್ರಲ್ಲ ನಿನ್ನ ಗಂಡ. ಏನು ಬೆಂಗ್ಳೂರಿಗೆ ಹೋಗಿ ಬಂದಮೇಲೆ ಈ ಪಾಟಿ ಬದಲಾವಣೆ ಆಗೋಗ್ಬಿಟ್ಟೈತಲ್ಲ ಹಂಗೆ ಅಂತ. ಸೂಪರಾಗೇ ಬದಲಾಗೋಗ್ಬಿಟ್ಟವ್ ನಿನ್ನ ಗಂಡ. ಅಯ್ಯೋ ಮಕ ಮುಚ್ಚ. ಅಲ್ಲ ಕಡೆ ನೀವು ಹೋಗಿ 15 ದಿನಕ್ಕೆ ಲಕ್ಷ ಸಂಪಾದನೆ ಮಾಡೋಕ್ಕಾಯ್ತದ? ಸುಮ್ಮನೆ ದೌಲತ್ ಬಿಡ್ಕೊತಾ ಇತ್ತಾನೆ ಅಷ್ಟೇನೆ. ನೋಡು ₹1,50,000 ಫೋನಲ್ಲಿ ತಗೊಬಿಟ್ಟು ಬರ್ತಾನೆ, ಯಾರ್ದೋ ಇಸ್ಕೊಂಡು ಬಂದಿರ್ತಾನೆ.
ನಮ್ಮ ಅಮ್ಮಂಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಲ್ಲ, ಅದ್ರಾಗೆ ನೀ ಶಾಪಿಂಗ್ ಮಾಡ್ಕೊಂಡ್ ಬರ್ತದೆ. ಅಯ್ಯೋ ನಮ್ಮ ಅಮ್ಮ ಒಂಥರ ಕಂಜೂಸು, ಲಕ್ಷ ಕೊಟ್ರು ಸರಿಯಾಗಿ ಖರ್ಚೆ ಮಾಡಕ್ಕಿಲ್ಲ ಅಂತ ಹೇಳ್ತದೆ. ಈಗ ಈ ಥರ ನಮ್ಮ ಅಮ್ಮಂಗೆ ಹೇಳ್ಬೇಕು, ₹1 ಲಕ್ಷ ಖರ್ಚು ಮಾಡ್ಕೊಬಿಟ್ಟು ಬಾಮ, ನಾನು ಮೊದಲೇ ಬರ್ಬೇಕಲ್ಲ. ಇನ್ನೇನು ನಮ್ದು ₹2 ಕೋಟಿ ಬಿಸ್ನೆಸ್ ಐತೆ, ಮುಂದಿನ ತಿಂಗಳು ಮಾಡ್ಬೇಕು ಎಲ್ಲನೂ. ಆ ₹2 ಲಕ್ಷ ₹2 ಕೋಟಿ ಬಂದಾಗ ಏನೋ ಆಯ್ತದೆ, ಖರ್ಚು ಮಾಡಮ್ಮ, ನಮ್ಮಮ್ಮ ಖರ್ಚೆ ಮಾಡಕ್ಕಿಲ್ಲ. ಇವನು ಹಿಂಗೆ ಬಿಲ್ಡಪ್ ಕೊಡ್ತಾವನೆ. ಫೋನೇನೋ ಐಫೋನೇನೆ, ಇವಂದು ಅಲ್ವೋ ಡೌಟು. ಸರಿ ಮಗ, ನಮ್ಮಮ್ಮ ಅಡುಗೆ ಮಾಡಿರ್ಲಿಲ್ಲ, ಅವ್ರಿಗೆ ಹೊಸಿ ಕೆಲಸ ಇತ್ತಲ್ವಾ, ಅದಕ್ಕೇನೆ ಎಲ್ಲೋ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಶಾಪಿಂಗ್ ಗಿಪಿಂಗ್ ಮಾಡ್ಕೊಂಬರಕ್ಕೆ. ಅಡುಗೆ ಮಾಡಿರಲ್ಲ. ಊರಲ್ಲಿ ಅಂತ ಹೋಟೆಲ್ ಅಂತ ಹೇಳ್ಬಿಟ್ಟು ಯಾವುದೂ ಹೋಟೆಲ್ಗಳಿಲ್ಲ, ಚೆನ್ನಾಗಿರೋ ಹೋಟೆಲ್ಗಳಂತೂ ಇಲ್ವೇ ಇಲ್ಲ. ಇಲ್ಲಿ ಯಾವುದೋ ಒಂದು ಎಗ್ ರೈಸ್ ಅಂಗಡಿ ಇತ್ತು, ಅದಕ್ಕೆ ಬಂದಿದ್ದೀನಿ. ಒಂದು ಪ್ಲೇಟ್ ಎಗ್ ರೈಸ್ ಆದ್ರೂ ತಿನ್ಕೊಂಡು ಹೋಗೋ, ನೀವು ಹೊಟ್ಟೆ ಸಿತೈತಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿರೋ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಸ್ ಎಲ್ಲ ನಮ್ಮ ಹಳ್ಳಿನಾಗಿಲ್ಲಪ್ಪ. ಅದಕ್ಕೆ ಅದಕ್ಕೇನೆ ಯಾವುದೋ ಒಂದಾಗೆ ತಿನ್ನೋದು, ಇನ್ನೇನು ಮಾಡೋಕ್ಕಾಯ್ತದೆ. ಫುಟ್ಪಾತಾಗ ತಿನ್ಕೋಬೇಕು. ನಮ್ಮ ಅಮ್ಮಂಗೆ ಹೇಳಿದ್ದೀನಿ, ಬರ್ಬೇಕಾದ್ರೆ ದೊಡ್ಡ ಹೋಟೆಲಿಂದನೇ ಊಟ ತಗೊಂಡು ಬಾ ಅಂತ ಹೇಳ್ಬಿಟ್ಟು. ಹಾಂ ಹೇಳಿದ್ದೀನಿ. ಏನಕ್ಕ ಈ ಪಾರ್ಟಿ ಬದಲಾಗೋಗ್ಬಿಟ್ಟು ಈ ಪಾರ್ಟಿ ಬಿಲ್ಡಪ್ ಕೊಡ್ತಾವನಲ್ಲ. ಕೊಡ್ಲಿ ಸುಮ್ಮನಿರು. ಸರಿ ಕಣೋ, ಆಯಿತು. ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ಎಗ್ ರೈಸ್ ತಿನ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ಓಕೆನಾ? ಇನ್ನು ಎಷ್ಟಿರುತ್ತೆ ಕಣೋ ಇಲ್ಲ ಎಗ್ ರೈಸು, ಜುಜುಮಿ ₹30 ₹35 ಅಷ್ಟೇನೆ. ನಾವೆಲ್ಲ ₹1000 ತಿಂತಾ ಇದ್ವಲ್ಲ, ಆ ಥರ ಏನಿರಲ್ಲ. ಓಕೆ ಇಡ್ಲಾ? ಓಕೆ ಓಕೆ ಆಯಿತು. ಹಾಂ ಎಗ್ ರೈಸ್ ಬೇಕಿತ್ತು, ಪುಕ್ಸಟ್ಟೆ ಬೇಡಮ್ಮ, ದುಡ್ಡಿಗೆ ಬೇಕಿತ್ತು. 1 ಪ್ಲೇಟ್ ಎಗ್ ರೈಸ್. ಅಣ್ಣ ನಿಜವಾಗೂ ₹1 ಲಕ್ಷ ಫೋನ್ ಇದು? ಹಾಂ, ₹1.5 ಲಕ್ಷ ಫೋನ್. ₹1 ಲಕ್ಷ ಫೋನ್ ಅಲ್ಲ, 1.5 ಲಕ್ಷ. ಯೋವಿ ನಾನು ವರ್ಷ ಪೂರ್ತಿ ಜೀವನ ಮಾಡ್ತೀನಲ್ಲಣ್ಣ, ₹1.5 ಇದ್ಬಿಟ್ರೆ ಏನು ಹೇಳ್ತಿದ್ಯಾ ಕಣಣ್ಣ ನೀನಂತೂ. ಮೆಚ್ಕೋಬೇಕು ಕಣಣ್ಣ. ಯಪ್ಪ ದೇವ್ರೆ, ಅದು ಹೆಂಗಣ ಇಂಥ ಫೋನ್ ತಗೊಳಕಾಯ್ತು ನೀನು? ಹಣ ಸೂಪರ್ ಆಗೈತೆ ಕಣಣ್ಣ. ನಂದೆಲ್ಲ ಬೆಂಗಳೂರಲ್ಲಿ ಲಕ್ಷ ವ್ಯವಹಾರಗಳು. ನನಗೆ ಒಂದು ಗಂಟೆ ಲಾಭ ಅಷ್ಟೇ. 1 ಗಂಟೆ ಲಾಭದ ದುಡ್ಡಾಗೇನೆ ತಗೊಬಿಟ್ಟಿದ್ದೀನಿ ನಾನಂತೂ. 1 ಗಂಟೆ ಲಾಭದ ದುಡ್ಡಲ್ವಾ, ಏನು ತೊಂದರೆ ಇಲ್ಲ, ತಗೋಬೋದು ಅಂತ ಅನ್ನಿಸ್ತು. ಹಣ ನಂಗಂತೂ ನಂಬಕೇನೇ ಆಯ್ತಿಲ್ಲ. ಹೋಗ್ಬೇಕಾದ್ರೆ ₹10 ಗೊತ್ತಿಲ್ದಿದ್ದಂಗೆ ಹೋದ್ರಿ, ಇವಾಗ ನೋಡಿದ್ರೆ ಇಷ್ಟೊಂದು ಎಲ್ಲಾನು ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀರಾ ಕಣಣ್ಣ. ನೋಡಿದ್ರೆ ನಂಗೆ ಆಶ್ಚರ್ಯ ಆಯ್ತೈತೆ ಕಣಣ್ಣ. ಅಯ್ಯೋ, ಇದೆಲ್ಲ ಯಾವ ಲೆಕ್ಕ? ಇದೆಲ್ಲ ಲೆಕ್ಕನೇ ಇಲ್ಲ. ಇನ್ನು ಮುಂದಿನ ತಿಂಗಳು ಕೋಟಿ ರೂಪಾಯಿ ಬಿಸ್ನೆಸ್ ಐತೆ ನಂದು. ಕೋಟಿ ಬಿಸ್ನೆಸ್ ಮಾಡಬೇಕು. ಬೆಂಗಳೂರಿಗೆ ಹೋಗಿ ಕಷ್ಟಪಟ್ಟರೆ ಏನು ದೊಡ್ಡ ವಿಚಾರ ಅಲ್ಲ. ನನ್ನ ಬಿಸ್ನೆಸ್ ತುಂಬ ದೊಡ್ಡದಾಗಿ ಬೆಳೆಸ್ತಾ ಇದ್ದೀವಿ, ನಾನು ನನ್ನ ಪಾರ್ಟ್ನರ್ ಎಲ್ಲ ಸೇರ್ಕೊಂಡು. ಹೌದೇನಣ್ಣ? ಹಣ ಏನಣ್ಣ, ಒಂದು 15-20 ದಿನಕ್ಕೆ ಈ ಪಾರ್ಟಿ ಬದಲಾವಣೆ ಆಗ್ಬಿಟ್ಟೈತೆ. ಐಫೋನ್ ಕೇಳಿಯೇ, ಕೊತ್ತಾಗ ಬಂಗಾರ ಸರ ಕೇಳಿಯೇ, ಆ ಕಣ್ಣುಡ್ಕ ಕೇಳಿಯೇ, ಅಪ್ಪಬ್ಬಬ್ಬಬ್ಬ ಬಿಡೋಣ. ನಾವು ಹಳ್ಳಿನಾಗ ಅವತ್ತಿಂದ ಸಾಯ್ಕೊಂಡಿದೀವಿ. ಅದು ಎಂಥ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ನನಗೂ ಹೇಳೋಣ, ನಾನು ಹೊತ್ತಾಗ ಬಿಸ್ನೆಸ್ನ ಮಾಡ್ಬಿಡ್ತೀನಿ. ತಗೊಳೆ, ಅವ್ರಿಗೆ ಎಗ್ ರೈಸ್ ಕೊಡು. ಅಕ್ಕ, ಕೋಟಿ ಬಿಸ್ನೆಸ್ ಮಾಡ್ತಾವ್ರಂತೆ ಅಣ್ಣ. ನಿಮ್ಮ ಯಜಮಾನ್ರ ಕಣಕ್ಕ, ನೋಡು ಎಷ್ಟು ಕೋಟಿ ವ್ಯವಹಾರ ಮಾಡ್ತಾವ್ರೆ. ಲೇ, ಕೊಡು ಅಂತ ಹೇಳಿದ್ನಲ್ಲ ಎಗ್ ರೈಸ್ನ, ಕೊಡು ಸುಮ್ಮನೆ. ನೋಡು, ನನ್ನ ಹತ್ರ ಜೋಬಿಲ್ಲ. ಈ ₹1.5 ಲಕ್ಷ ಫೋನ್ನ ಜೋಪಾನ ಇಟ್ಕೊಂಡಿರು, ಓಕೆನಾ? ನಾನು ತಿನ್ನ ತನಕನು ಕೊಡೋಣ, ಇಟ್ಕತೀನಿ, ಜೋಪಾನವಾಗಿ ಇಟ್ಕತೀನಿ. ₹1.5 ಲಕ್ಷ ಫೋನು. ಅಯ್ಯೋ ಶಿವನೇ. ಚೇ ಏನೇ ಹೇಳಿದ್ರು 5 ಸ್ಟಾರ್ ಹೋಟ್ಲಾಗ ತಿಂತೀವಲ್ಲ, ಆ ರುಚಿ ಬರೋಕ್ಕಿಲ್ಲ. ಏನು ಮಾಡಿದ್ರು ಎಗ್ ರೈಸು. ಒಂದ್ಸಲ ಬೆಂಗಳೂರಾಗ ನನ್ನ ಜೊತೆ ಬಂದ್ಬಿಟ್ಟು ಎಗ್ ರೈಸ್ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕೆ ಕೇಳು. ಅವಾಗ ಗೊತ್ತಾಯ್ತದೆ ಹೆಂಗಿರ್ತದೆ 5 ಸ್ಟಾರ್ ಹೋಟ್ಲಾಗೆ ಅಂತ ಹೇಳ್ಬಿಟ್ಟು. ನಮ್ದು ಯಾವ 5 ಸ್ಟಾರ್ ಹೋಟ್ಲಾಗ ಅವಶ್ಯಕತೆನೂ ಇಲ್ಲ. ನಮ್ಮ ಹಳ್ಳಿ ಜನಕ್ಕೆ ತಕ್ಕನಂಗೆ ನಾನು ಮಾಡಾಕ್ತೀನಿ, ಅವ್ರಿಗೂ ಇಷ್ಟೇನೇ ಸಾಕು. ಇಷ್ಟ ಆದವ್ರು ತಿಂತಾರೆ, ಇಲ್ಲಿದ್ದಾರೆ ಹೋಯ್ತಾರೆ. ನಿಮಗೂ ಅಷ್ಟೇ, ನಾನೇ ನಿಮ್ಗೆ ಆರ್ತಿ ಎತ್ತೆ ನಮ್ಮ ಅಂಗಡಿಗೆ ಬಾ ಅಂತ ಕರೆದಿರಲಿಲ್ಲ. ಬಂದಿದ್ದೀರಾ, ಇಷ್ಟ ಆದರೆ ತಿನ್ನಿ, ಇಲ್ಲ ಅಂದರೆ ಹೋಗ್ತಾ ಇರಿ. ನಿಮ್ಗೆ ಇಲ್ಲಿ ತಿನ್ನಕ್ಕಾಗಲಿಲ್ಲ ಅಂದರೆ 5 ಸ್ಟಾರ್ ಹೋಟ್ಲಿಗೆ ನೀವು ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬನ್ನಿ, ಸರಿನಾ? ನಾನೇ ನಿಮ್ಗೆ ಹೇಳಕ್ಕಿಲ್ಲ. ನಾನೇ ನಮ್ಮ ಅಂಗಡಿಗೆ ಬಾ, ನಮ್ಮ ಅಂಗಡಿನಾಗ ಬಂದ್ಬಿಟ್ಟು ಅದು ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ₹35 ಪ್ಲೇಟು. ತಿನ್ನಂಗಿದ್ರೆ ತಿಂದು ಹೋಗಿ ಅಷ್ಟೇ. ನೀನಿಯ ನಾನು 5 ಸ್ಟಾರ್ ಹೋಟ್ಲಾಗೇನೆ ತಿಂತಾ ಇದ್ದಿದ್ದು. ಆದರೆ ಏನು ಮಾಡೋಣ, ಇಲ್ಲಿಗೆ ಬಂದಮೇಲೆ ನಮ್ಮ ಅಮ್ಮ ಅಡುಗೆ ಮಾಡಿಲ್ಲ, ಅದಕ್ಕೆ ಸುಮ್ಮನೆ ಯಾಕಿದು ಅಂತ ಹೇಳ್ಬಿಟ್ಟು ಇಲ್ಲೇ ತಿಂತಾ ಇದ್ದೀನಿ. ನನಗೇನು ಗೊತ್ತಿಲ್ದಿದ್ದಂಗೆ ಇಲ್ಲಿಗೆ ನಾನು ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೊಬಿಟ್ಟ. ನಾನಿವಾಗ ಮೊದಲು ಥರ ಇಲ್ಲ, ನಾನು ಸಾವುಕಾರ ಹೋಗ್ಬಿಟ್ಟಿದ್ದೀನಿ. ನೀನು ಏನಾದರೂ ನನಗೇನು ನೀನು ಏನಾದರೂ ಮಾಡ್ಕ, ನಾನೇನಾದರೂ ಕೇಳಿದ್ನಾ? ಗಂಡ ಫೇಮಸ್ ಆಗೋಗ್ಬಿಟ್ನಲ್ಲ, ಸ್ಯಾನೆ ಸಾವುಕಾರ ಆಗೋಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ನಿಂಗೆ ಹೊಟ್ಟೆವ್ರಿ. ಅದಕ್ಕೆ ನೀನಂತೂ ನಾನು ಬೆಳವಣಿಗೆ ನಿನ್ನ ಕೈಲಿ ಸಹಿಸಕ್ಕಾಯ್ತಿಲ್ಲ. ಅಪ್ಪ ಮಾರಯ್ಯ, ನನಗೆ ಯಾರ ಬೆಳವಣಿಗೆ ಕಂಡು ಉರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸಂದಾಕಿರಿ, ನಾನೇನು ಬೇಡ ಅಂತೀನ. ಕಟ್ಕೊಂಡಿರೋ ಎಂಡ್ರನ್ನ ನೆಟ್ಟಗೆ ನೋಡ್ಕೊಂಡಿದ್ದಂಗೆ ಮಧ್ಯ ದಾರಿನಾಗ ಬಿಟ್ಬಿಟ್ಟು ಹೋಗಿರ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡೋಂಥ ಅವಶ್ಯಕತೆ ನನಗೇನಿಲ್ಲ. ಕಷ್ಟನೋ ಸುಖನೋ ನಮಗೆ ಎಗ್ ರೈಸ್ ಅಂಗಡಿನೇ ಸಾಕು. ಎಗ್ ರೈಸ್ ಅಂಗಡಿನಾಗೇನಿಯ 3 ಹೊತ್ತು ಊಟನೂ ಸಿಗ್ತೈತೆ, ಎಲ್ಲನೂ ಸಿಗ್ತೈತೆ, ಸಾಕು ನಮ್ಗೆ. ಇದಕ್ಕಿನ್ನೂ ದೊಡ್ಡದಾಗ ನಂಗೆ ಏನೂ ಬೇಕಾಗಿಲ್ಲ. ಕೋಟಿ ಸಂಪಾದನೆ ಮಾಡೋ ಅಂಥ ಅವಶ್ಯಕತೆ ನನಗಿಲ್ಲ. ನಾನಾಯ್ತು, ನನ್ನ ಎಗ್ ರೈಸ್ ಅಂಗಡಿ ಆಯಿತು, ಅಷ್ಟೇ ಏನೇ ಸಾಕು. ಅಣ್ಣ, ಇದ್ರಾಗ ಅಂಥದ್ದು ಏನಿರ್ತದೆ ಐಫೋನಾಗೆ ಅಂತ ಹೇಳ್ಬಿಟ್ಟು ₹1.5 ಲಕ್ಷ ಕಣ. ಇದ್ರಾಗೆ ನೋಡಿದ್ರೆ ನೋಡ್ತಾನೇ ಇರಬೇಕು. ₹1.5 ಲಕ್ಷ ಫೋನ ಅನ್ನಿಸ್ತದೆ. ನಾನು ತಾಗ $1.5 ಲಕ್ಷ ಇದ್ಬಿಟ್ಟಿದ್ರೆ ಕೂಲಿನಲ್ಲಿಗೆ ಹೋಗ್ತಿದ್ದಂಗೆ ಮನೆಗೆ ಕೂತ್ಕೊಂಡು ವರ್ಷ ಪೂರ್ತಿ ತಿಂತಿದ್ದೆ ಕಣ. ಸೂಪರ್ ಆಗೈತೆ ಕಣ್ಣ ಫೋನು. ಏನು ಹಾಕಿರ್ತಾರಣ್ಣ ಇದ್ರೊಳಗಡಿಕೆ? ಅಯ್ಯೋ ಶಾಂತಮ್ಮ, ಅದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡೋದು ಅಷ್ಟೇನೆ.
ಕೋಟ್ಯಾಧೀಶ್ವರ ಯೂಸ್ ಮಾಡೋ ಅಂಥದ್ದು. ನೀನು ಮುಟ್ಟಿದ್ಯಾ ಅಂತಂದರೆ ಐಫೋನ್ನ, ಅದು ಸಾರ್ಥಕ ಹೋಗ್ಬಿಡ್ತು ನಿನ್ನ ಜೀವನ ಅಂತನೂ. ನೋಡು, ಸುಮ್ಮನೆ ನೋಡ್ಬೇಕಷ್ಟೇ, ಏನು ತಗೊಳಕ್ಕಂತೂ ಆಗಕ್ಕಿಲ್ಲ. ಲೇ, ನಿಂಗ ಮೊಬೈಲ್ ಇಟ್ಕೊಳ್ಳೋದೇ ನಿನ್ನ ಕೆಲಸ. ಆ ಮೊಬೈಲ್ನಲ್ಲಿ ಬಿಸಾಕ್ಬಿಟ್ಟು ಬೈಲಿ, ಪಾತ್ರೆ ತೊಳಿ ಬೈಲಿ ಸರ್ನ. ಇರಕ ಅವ್ರು ತಿನ್ನ ತನಕನಾದ್ರೂ ಫೋನ್ನ ಹಿಂಗೆ ಹಿಡ್ಕೊಂಡೇನೇ ಇರ್ತೀನಿ. ನನಗೂ ಖುಷಿ ಆಗ್ತೈತೆ. ನಾವಂತೂ ತಗೊಳಕ್ಕಾಗಿಲ್ಲ. ಫೋನ ನೋಡೋಣ ನೋಡೋಣ ಅಂತ ಅನಿಸ್ತೈತೆ. ನೀನು ಬರೀ ಫೋನ್ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ರೆ ಉಳಿದಿರೋ ಕೆಲಸ ಯಾರು ಮಾಡ್ತಾರೆ? ಏನಾದರೂ ಮಾಡ್ಕ. ಈಗ ನಾನೇ ಹೋಗಿ ಪಾತ್ರೆ ತೊಳಿತೀನಿ ಬಿಡು. ಅಕ್ಕ 2 ನಿಮಿಷ ಇರಕ್ಕ, 2 ನಿಮಿಷ ಇರಕ್ಕ. ಫೋನ್ ನೋಡ್ತಾ ಇದ್ದೀನಲ್ಲಕ್ಕ ನಾನು. ಇರಕ್ಕ. ನೋಡು, ನೀನು ನನ್ನ ಜೊತೆ ಬೆಂಗ್ಳೂರಿಗೆ ಬಂದು ಬಿಸ್ನೆಸ್ ಶುರು ಮಾಡು. ನೀನು ಹಿಂಗೇನಿಯಾ ಟಾಪಾಗಿ ಬೆಳೆದೋಗ್ಬಿಡ್ತೀಯ. ನೀನು ಇವಾಗ ಏನೇನು ಬೇಕೋ ಎಲ್ಲನೇ ತಗೊಬಿಡ್ಬೋದು. ಇಂಥ ಐಫೋನು ತಗೊಬೋದೇನಣ್ಣ? ಇಂಥ 10 ಐಫೋನ್ ತಗೋಬೋದು, ಗೊತ್ತಾ? ಇದೆಲ್ಲ ಲೆಕ್ಕನೇನಿಯ ಅಲ್ಲ. ಬಿಸ್ನೆಸ್ ಮಾಡ್ಬಿಟ್ಟು ಸ್ಟ್ಯಾಂಡರ್ಡಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಕಷ್ಟಪಡಬೇಕು. ಇಲ್ಲೇನಿಯ ಎಗ್ ರೈಸ್ ಅಂಗಡಿನಾಗೇನಿಯ ಕೆಲಸ ಮಾಡ್ಕೊಂಡಿದ್ರೆ ನೀನಂತೂ ಅಷ್ಟೇನಿಯ ಸ್ಟ್ಯಾಂಡರ್ಡಾಗಿ ಬೆಳೆಯೋಕ್ಕೇನಿಯ ಆಗಕ್ಕಿಲ್ಲ. ಹೌದೇನಣ್ಣ? ಮತ್ತೆ ಸ್ಟ್ಯಾಂಡರ್ಡಾಗಿ ಬೆಳಿಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಇರೋ ಕಡೆ ಕೆಲಸ ಮಾಡಬೇಕು. ನನಗೂ ಆಸೆ ಕಣಣ್ಣ ಸ್ಟ್ಯಾಂಡರ್ಡ್ ಆಗಿ ಬೆಳಿಬೇಕು ಅಂತ. ಮೊದ್ಲಿಂದನೂ ಬಡತನ ನೋಡ್ಬಿಟ್ಟಿದ್ದೀನಲ್ಲ, ಕಷ್ಟ ನೋಡ್ಬಿಟ್ಟಿದ್ದೀನಲ್ಲ, ಮತ್ತೆ ಸ್ಟ್ಯಾಂಡರ್ಡ್ ಆಗೋಣ ಅಂತ ನಂಗೂ ಇಷ್ಟ. ಆಯ್ತು ಹೇಳು, ನಮ್ಮ ಬಾಸ್ ಹತ್ರ ಮಾತಾಡಿ ನಿನ್ಗೂ ಒಂದು ಅಪ್ಲಿಕೇಶನ್ ಹಾಕಿಸ್ತೀನಿ. ಸರಿ ಕಣಣ್ಣ, ಸರಿ ಆಯ್ತು.